ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮನ್ನ ಮಿಸ್ ಇಲ್ದಿರ ತಲುಪುತ್ತೆ. ಈ ಒಂದು ವಿಡಿಯೋದಲ್ಲಿ ನನಗೆ ಗಿಫ್ಟ್ ಬಂದಿರುವಂತಹ ಕಾಯಿನ್ಗಳ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಹೌದು, ಖಂಡಿತವಾಗಿಯೂ ಕಾಯಿನ್ ಗುರು ಅಲಿಯಾಸ್ ಅನಿಲ್ ಕುಮಾರ್ ಅವರಿಗೇನೆ ಗಿಫ್ಟ್ ಕೊಟ್ಟಿರುವಂಥದ್ದು. ಯಾರು ಅಂದರೆ ನನ್ನ ಪ್ರೀತಿಯ ಅಮ್ಜದ್ ಸರ್ ಅವರು. ಅವರ ಒಂದು ಯೂಟ್ಯೂಬ್ ಚಾನಲ್ ಹೆಸರು ನಿಮಗೆಲ್ಲ ಗೊತ್ತೇ ಇದೆ, BR ಕಾಯಿನ್ಸ್ ಇನ್ಫೋ ಅಂತ. ಇದೇ ರೀತಿ ನನ್ನ ಚಾನಲ್ನಲ್ಲಿ ಬರುವಂತಹ ಏನು ಯೂಟ್ಯೂಬ್ ವಿಡಿಯೋಗಳಿದಾವಲ್ಲ ಕಾಯಿನ್ ಮತ್ತು ನೋಟುಗಳ ಬಗ್ಗೆ, ಅವರ ಚಾನಲ್ನಲ್ಲಿ ಕೂಡ ಅನೇಕ ರೇರ್ ಕ್ಯಾಟಗರಿಯ ನಾಣ್ಯಗಳು ಮತ್ತು ನೋಟುಗಳ ಬಗ್ಗೆ ವಿಡಿಯೋಗಳಿರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ನಾವೇನಿಲ್ಲಿ ಬ್ರಾಂಡ್ ಕೊಲಾಬ್ರೇಷನ್ ಇಬ್ಬರನ್ನು ಕೊಲಾಬ್ರೇಷನ್ ಅಲ್ಲಿ ಮಾಡ್ತಾ ಇಲ್ಲ. ಸೊ ಅವರ ಬಗ್ಗೆ ಹೇಳಬೇಕು ಅನಿಸ್ತು. ತುಂಬ ಸಾಧಾರಣ ವ್ಯಕ್ತಿ, ಡೌನ್ ಟು ಅರ್ತ್ ಪರ್ಸನ್. ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದ್ದು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ನಲ್ಲಿ. ಕಳೆದ ಭಾನುವಾರ ನಾನು ಅವ್ರನ್ನ ಮೀಟ್ ಮಾಡಿದೆ. ಸೊ ಫಸ್ಟ್ ಭೇಟಿಯಲ್ಲಿ ನನಗೆ ಅವರು ತುಂಬ ಇಂಪ್ರೆಸ್ ಆದರು. ತುಂಬ ಸರಳತೆಯನ್ನು ತೋರಿಸುವಂತಹ ವ್ಯಕ್ತಿ. ಎಷ್ಟು ಸಿಂಪಲ್ ಆಗಿ ಬಂದಿದ್ರು ಅಂದರೆ, ಸೊ ಇವರೇನ BR ಕಾಯಿನ್ಸ್ ಇನ್ಫೋ ಅಂತ ನಾನು ನೋಡಿ ಶಾಕ್ ಆಯಿತು. ಅವರೇ ನನ್ನ ಗುರ್ತಿಡಿದು ಮಾತಾಡ್ಸಿದ್ರು. ಸರ್ ನಿಮಗೆ ಧನ್ಯವಾದಗಳು. ಸೊ ನೀವು ಕೊಟ್ಟಂತಹ ಗಿಫ್ಟ್ಗಳು ನನಗೆ ಅಮೂಲ್ಯ. ಯಾಕೆಂದರೆ ಈ ಥರದ ಕಾಯಿನ್ ಗಿಫ್ಟ್ಗಳನ್ನು ಕೊಟ್ಟಂತಹವರು ನನಗೆ ಮೊದಲಿಗೆ ನೀವು. ಸೊ ಈ ಮೊದಲು ನನಗೆ ಯಾರೂ ಕೊಟ್ಟಿರಲಿಲ್ಲ. ಸೊ ಧನ್ಯವಾದಗಳು ಅದಕ್ಕಾಗಿ. ಸೊ ನೀವು ಕೊಟ್ಟಿರುವಂತಹ ಕಾಯಿನ್ಗಳನ್ನು ನಾನು ನಿಮ್ಮ ಪರ್ಮಿಷನ್ ತೊಗೊಂಡಿದ್ದೀನಿ ಅವತ್ತೇನೆ. ಸರ್ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಅಂತ ನೀವು ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು. ಸೊ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸೊ ಇವತ್ತು ನನಗೆ ನೀವು ಯಾವ್ಯಾವ ಕಾಯಿನ್ ಗಿಫ್ಟ್ ಕೊಟ್ಟರಲ್ಲ ಅವತ್ತು, ಆ ಒಂದು ವಿಡಿಯೋಗಳನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಸೊ ನನಗೆ ನೀವು ಪ್ರಮುಖವಾಗಿ 3 ಕಾಯಿನ್ಗಳನ್ನ ಗಿಫ್ಟ್ ಕೊಟ್ಟಿರುವಂಥದ್ದು. ಯಾರು BR ಕಾಯಿನ್ಸ್ ಇನ್ಫೋ ಅವರು ನನಗೆ 3 ಕಾಯಿನ್ಗಳ ಏನು ಗಿಫ್ಟ್ ಅನ್ನ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಮದನ್ ಮೋಹನ್ ಮಾಳ್ವೀಯ ಅವರ ಮಿಂಟ್ ಮಾರ್ಕ್ ಇರುವಂತಹ ಕಾಯಿನು. ಇದೊಂದು ತುಂಬಾ ರೇರ್ ಕಾಯಿನು. ಯಾಕಪ್ಪ ರೇರು ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಮಿಂಟ್ ಮಾರ್ಕ್ಗಳಲ್ಲಿ ಸ್ಟಾರ್, ಡೈಮಂಡು ಮತ್ತೆ ಡಾಟು ಮತ್ತೆ ಯಾವುದು ಇರೋದಿಲ್ಲ, ಅದು ಕೋಲ್ಕತ್ತಾ. ಸೊ ಇವು 4 ಕಾಮನ್ ಮಿಂಟ್ ಮಾರ್ಕ್ಗಳು. ಆದ್ರೆ ಇದರಲ್ಲಿ ಇರುವಂತದ್ದು ನೀವು ನೋಡ್ತದೆ ಕ್ಲಿಯರ್ ಆಗಿ ನೋಡಿ. ಮಿಂಟ್ ಮಾರ್ಕ್ ಇರುವಂತದ್ದು. ಅಂದ್ರೆ ಏನು ಅಂದ್ರೆ, ಇದು ಪ್ರೂಫ್ ಸೆಟ್ಗಳಲ್ಲೇ ಬರುತ್ತೆ. ಬಾಂಬೆ ಅಥವಾ ಮುಂಬೈನ ಪ್ರೂಫ್ ಸೆಟ್ಗಳಲ್ಲಿ ಅಕ್ಷರ ಬರುತ್ತೆ. ಸೊ ಇದೊಂದೇ ಒಂದು ನಾಣ್ಯದಲ್ಲಿ ಸರ್ಕ್ಯುಲೇಷನ್ಗೆ ಮಾತ್ರ ಗ್ರೇಡ್ ಅನ್ನ ಏನು ಮಿಂಟ್ ಮಾರ್ಕ್ ಅನ್ನ ಹಾಕಿರುವಂತದ್ದು. ಯಾವುದೇ ಡೈಮಂಡ್ ಶೇಪ್ ಇಲ್ಲ. ಡೈಮಂಡ್ ಶೇಪ್ ಇರುವಂತಹ ನಾರ್ಮಲ್ ಕಾಯಿನ್ಗಳು ಇದ್ದಾವೆ. ಆದರೆ ಈ ರೀತಿಯ ಮಿಂಟ್ ಮಾರ್ಕ್ ಕಾಯಿನ್ಗಳು ಕೂಡ ಸರ್ಕ್ಯುಲೇಷನ್ಗೆ ಬಿಟ್ಬಿಟ್ರು. ಇದು ಬೈ ಮಿಸ್ಟೇಕ್ ಆಗಿ ಬಿಟ್ಟಿರುವಂತದ್ದು, ಬೇಕು ಅಂತ ಮಾಡಿದ್ದಲ್ಲ. ಅಂದ್ರೆ ಬೇಕೇ ಮಾಡಲೇಬೇಕು ಮಿಂಟ್ ಮಾರ್ಕ್ ಅಂತ ಮಾಡಿದ್ದಂತಲ್ಲ. ಇದನ್ನ ಸರ್ಕ್ಯುಲೇಷನ್ಗೆ ಅಂತಾನೆ ಮಿಂಟ್ ಮಾರ್ಕ್ಗಳನ್ನ ಗೊತ್ತಿಲ್ದರೇ ಮಾಡಿಬಿಟ್ಟಿರುವಂಥದ್ದು, ಬೈ ಮಿಸ್ಟೇಕ್ ಆಗಿರುವಂಥದ್ದು. ಆಕ್ಚುಲಿ ಪ್ರೂಫ್ ಸೆಟ್ಗಳಲ್ಲಿ ಮಾತ್ರ ಮಿಂಟ್ ಮಾರ್ಕ್ಗಳು, VVIP ಸೆಟ್ಗಳಲ್ಲಿ ಮಾತ್ರ ಬರುವಂಥದ್ದು ಮಿಂಟ್ ಮಾರ್ಕ್. ಪ್ರೂಫ್ ಸೆಟ್ಗಳಲ್ಲಿ ಕಾಮನ್ ಆಗಿ ಮಿಂಟ್ ಮಾರ್ಕ್ ಬರುತ್ತೆ. ಆದ್ರೆ ಇದೊಂದೇ ಒಂದು ನಾಣ್ಯಕ್ಕೆ ನೋಡಿ, ಭಾರತದ ಇತಿಹಾಸದಲ್ಲಿ ಎಷ್ಟೊಂದು ಕಾಮಮೆರೇಟಿವ್ ಕಾಯಿನ್ಗಳು ಬಂದಿರುವಂಥದ್ದು. ಆದರೆ ಸರ್ಕ್ಯುಲೇಷನ್ ಗ್ರೇಡ್ ಅಲ್ಲಿ ಮಿಂಟ್ ಮಾರ್ಕ್ ಅನ್ನ ಹೊತ್ತು ತಂದಿರುವಂತಹ ಏಕೈಕ ನಾಣ್ಯ ಇದು. 5 ರೂಪಾಯಿನ ಕಾಮಮೆರೇಟಿವ್ ಕಾಯಿನ್. ಸರ್ ಇದಕ್ಕೆ ನಾನು ಬೆಲೆ ಕಟ್ಟೋ ಅಷ್ಟು ಚೀಪ್ ಮೆಂಟಾಲಿಟಿ ನನಗಿಲ್ಲ. ಸೊ ತುಂಬಾ ಒಳ್ಳೆಯ ಕಾಯಿನು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಯಾವುದಕ್ಕೂ ಗಿಫ್ಟ್ ಬಂದಿರೋದಕ್ಕೆ ಯಾರು ಬೆಲೆ ಕಟ್ಟೋದಿಲ್ಲ ಅಂತೆ, ನಾನು ಕೂಡ ಯಾವುದಕ್ಕೂ ಬೆಲೆ ಕಟ್ಟಕ್ಕೆ ಹೋಗೋದಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದಿಸ್ ನೈಸ್ ಗಿಫ್ಟ್ ಸರ್. ಸೊ ಇಟ್ಸ್ ಮೆಮೊರಬಲ್. ಮತ್ತೆ ಇನ್ನೆರಡು ಶಿಫ್ಟಿಂಗ್ ಎರರ್ ಕಾಯಿನ್ಗಳು ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಶಿಫ್ಟಿಂಗ್ ಎರರ್ ಕಾಯಿನ್ಗಳು. ಸೊ ಮೊದಲನೇ ಶಿಫ್ಟಿಂಗ್ ಯಾವುದಪ್ಪ ಅಂದ್ರೆ, ಮೊದಲನೇ ಕಾಯಿನ್ ಯಾವುದಂದ್ರೆ 2015ರ ನೋಯ್ಡಾ ಮಿಂಟ್, 1 ರೂಪಾಯಿನ ನೋಯ್ಡಾ ಮಿಂಟ್ನ ಕಾಯಿನ್. ಮತ್ತೊಂದು 5 ರೂಪಾಯಿನ ವೇವ್ ಕಾಯಿನ್, 2008ರ ಹೈದರಾಬಾದ್ ಮಿಂಟಿಂದು. ಸೊ ಕ್ಲಿಯರ್ ಆಗಿದೆ ಸರ್. ತುಂಬಾ ಒಳ್ಳೆಯ ಕಾಯಿನ್ಗಳು, UNC ಗ್ರೇಡ್ನ ಕಾಯಿನ್ಗಳನ್ನ ನೀವು ನಾನು ಕೊಟ್ಟಿರುವಂಥದ್ದು. ತುಂಬಾ ಸಂತೋಷ ಆಯಿತು ಈ 2 ಕಾಯಿನ್ಗಳು ಮತ್ತೆ ಈ ಒಂದು ನಾಣ್ಯಗಳನ್ನ ನೋಡಿ. ಆಕ್ಚುಲಿ ಇವರು ಇದನ್ನ ಕಾಯಿನ್ ಹೋಲ್ಡರ್ ಅಲ್ಲಿ ಹಾಕಿಕೊಟ್ಟಿದ್ರು, ನಾನು ಇದನ್ನ ವಿಡಿಯೋಗೋಸ್ಕರ ತೆಗೆದಿರುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ದಿಸ್ ನೈಸ್ ಗಿಫ್ಟ್ ಸರ್. ನಾನು ನಿಮಗೆ ಕೊಟ್ಟಂತಹದ್ದು ಸಣ್ಣ ಗಿಫ್ಟ್, ಅದಕ್ಕೋಸ್ಕರ ನೀವು ನನಗೆ ಇಷ್ಟೊಂದು ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಮ್ಜದ್ ಸರ್. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕನ್ನಡಿಗರಿಗೆ ಮತ್ತೆ ಜನಸಾಮಾನ್ಯರಿಗೆ ಹೆಚ್ಚು ರೀಚ್ ಆಗಲಿ. ಸೊ ಸಮಾಜದಲ್ಲಿರುವಂತಹ ಅನೇಕ ಕಂದಕಗಳನ್ನು ನಾವು ತೊಲಗಿಸಬೇಕು. ಹೆಚ್ಚು ಕಡಿಮೆ ನಾವಿಬ್ರು ಅದನ್ನೇ ಮಾತಾಡಿದ್ವಿ ಅವತ್ತು ಕೂಡ. ಸೊ ಜನಸಾಮಾನ್ಯರಿಗೆ ತಿಳುವಳಿಕೆಯನ್ನು ನಾವು ಕೊಡಬೇಕು. ಮೇಯ್ನ್ ಆಗಿ ಅದ್ರ ಬಗ್ಗೆ ಅಂದ್ರೆ ಈ ಟ್ರ್ಯಾಕ್ಟರ್ ನೋಟುಗಳು, ವೈಷ್ಣೋದೇವಿ ನಾಣ್ಯಗಳು ಮತ್ತೆ ಇಂದಿರಾ ಗಾಂಧಿ ಕಾಯಿನ್ಗಳು, ಈ ರೀತಿಯ ಹೆಸರಿನಲ್ಲಿ ಏನು ಈ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಅನ್ನ ಹಾಳು ಮಾಡ್ತಾ ಇದಾರಲ್ಲ, ಅವ್ರ ವಿರುದ್ಧ ನಾವಿಬ್ರು ಧ್ವನಿಯಾಗಿ ನಿಲ್ಲಲೇಬೇಕು ಸರ್. ಅಂತಹ ವಿರುದ್ಧ ನಾವು ಜನಸಾಮಾನ್ಯರನ್ನ ನಾವು ಜಾಗೃತಗೊಳಿಸಬೇಕು. ಸೊ ಈ ಒಂದು ಕೆಲಸದಲ್ಲಿ ನೀವು ನನಗೆ ಸಾಥ್ ಕೊಡಿ, ನಾನು ನಿಮ್ಗೆ ಸಾಥ್ ಕೊಡ್ತೇನೆ. ಜನಸಾಮಾನ್ಯರನ್ನ ತಿದ್ದಿ ಬುದ್ಧಿ ಹೇಳೋಣ. ಸೊ ಯಾವಾಗ ಜನಸಾಮಾನ್ಯರು ಎಜುಕೇಟ್ ಆಗ್ತಾರೆ ಅಂತ ಫೂಲ್ಸ್ಗೆ ಸೊಸೈಟಿಯಲ್ಲಿ ಜಾಗನೇ ಇರೋದಿಲ್ಲ. ಸೊ ಧನ್ಯವಾದಗಳು ಸರ್. ಈ ಎರಡು ಕಾಯಿನ್ಗಳು ಮತ್ತೆ ಈ ಒಂದು 5 ರೂಪಾಯಿನ ಕಾಮಮೆರೇಟಿವ್ ಕಾಯಿನ್ಗೋಸ್ಕರ.
ಥ್ಯಾಂಕ್ ಯು ವೆರಿ ಮಚ್ ಅಮ್ಜದ್ ಸರ್, ಥ್ಯಾಂಕ್ ಯು.